ನನಗೆ ಯಾಕೆ ಈ ಐಡಿಯಾ ಹೊಡೆದಿಲ್ಲ? ಐ ಮೀನ್ ನನಗೆ ವೈನ್ ಮಾಡೋಕ್ಕೆ ಗೊತ್ತು. ಸೊ ಲೆಟ್ಸ್ ಸ್ಟಾರ್ಟ್. ಏನಂದರೆ ನಮ್ಮೂರ ಕಡೆ ಡಿಫ್ರೆಂಟ್ ವೆರೈಟೀಸ್ ಆಫ್ ವೈನ್ ಮಾಡ್ತಾರೆ. ಊರು ಯಾವುದಂತ ಕೇಳಿಬಿಡಿ, ಕೊಡಗು ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ವೈನ್ ಮಾಡ್ತಾರೆ. ದೇರ್ ಇಸ್ ಪರಂಗಿ ಮಳ್ಳು ಅಂತ ಹೇಳ್ತೀವಿ ನಾವು, ಒಂದು ಚಿಕ್ಕ ಚಿಕ್ಕ ಚಿಲ್ಲಿ ಬರುತ್ತಲ್ಲ, ಬರ್ಡ್ ಐ ಚಿಲ್ಲಿ, ಅದರಿಂದ ವೈನ್ ಮಾಡ್ತಾರೆ. ಗ್ರೇಪ್ಸ್ ಮತ್ತು ಪ್ಯಾಷನ್ ಫ್ರೂಟ್ ಯಾವುದೇ ಅದರಿಂದನೂ ಮಾಡ್ತಾರೆ. ಸೊ ಟುಡೇ ನಾವು ಬೀಟಲ್ ಲೀಫಿಂದ ವೈನ್ ಮಾಡೋಣ. ಬಟ್ ಬೀಟಲ್ ಲೀಫ್ ಒಂಥರ ಡಿಫ್ರೆಂಟ್ ಟೇಸ್ಟ್, ಒಂಥರ ಖಾರ ಖಾರ ಆಗಿ ಇರುತ್ತೆ. ಸೊ ಲೆಟ್ಸ್ ಮೇಕ್ ದ್ಯಾಟ್. ಸೊ ಇದಕ್ಕೆ ನಿಮಗೆ ಒಂದು ದೊಡ್ಡ ಕಂಟೈನರ್ ಬೇಕು. ನನ್ನ ಹತ್ರ ಇರೋದೇ ಇದು. ಅಸ್ಥೆಟಿಕ್ ಇಲ್ಲ, ಬಟ್ ವಿ ಹ್ಯಾವ್ ಟು ಮೇಕ್ ಇಟ್ ವರ್ಕ್. ಫಸ್ಟ್ ವಿ ನೀಡ್ ಬಂಚ್ ಆಫ್ ಬೀಟಲ್ ಲೀವ್ಸ್. ಬೀಟಲ್ ಲೀವ್ಸ್ ಅಂದರೆ ಎಲೆ ಅಡಿಕೆ, ಎಲೆ ನಾವು ಕೊಡಿಯಾಲೆ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಸೊ ಇದನ್ನು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡ್ಕೋಬೇಕು, ಅಂದರೆ ಬಟ್ಟೆಲೇ ನೀಟಾಗಿ ಒರೆಸ್ಕೋಬೇಕು. ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಇಟ್ ಇಸ್ ಕ್ಲೀನ್ ಅಂತ, ನೀಟಾಗಿರಬೇಕು, ಎಲ್ಲೂ ಬ್ಲ್ಯಾಕ್ ಸ್ಪಾಟ್ಸ್ ಇರಬಾರ್ದು. ಇದನ್ನು ನೀವು ಹಾಗೆ ಹಾಕೋಬೋದು, ಬಟ್ ಜಸ್ಟ್ ಟೇರಿಂಗ್ ಇಟ್. ಸೊ 4 ಪೀಸಸ್ ಮಾಡಿ ಜಸ್ಟ್ ಇಟ್. ಇದಾದಮೇಲೆ ಫರ್ಮೆಂಟೇಷನ್ಗೆ ನಾವು ಬಾರ್ಲೆ ಸ್ವಲ್ಪ ಮತ್ತು ರೈಸ್ ಹಾಕ್ತಾ ಇದ್ದೀನಿ. ಬಾರ್ಲೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಇದನ್ನ ನೀಟಾಗಿ ಫರ್ಮೆಂಟೇಷನ್ ಆಗುತ್ತೆ ಅಂತ ಒಂದೇ ರೀಸನ್ಗೆ ನಾನು ಹಾಕ್ತಾ ಇರೋದು. ಇದು ಕೂರ್ಗ್ ಸ್ಟೈಲೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಯಾಕಂದರೆ ಬಟ್ ದಿಸ್ ಇಸ್ ದ ವೇ ಐ ಮೇಡ್ ಇಟ್ ಒನ್ಸ್. ಗ್ರೇಪ್ ವೈನ್ ಮಾಡಿದ್ದು, ಇಟ್ ವಾಸ್ ಕೈಂಡ್ ಆಫ್ ನೈಸ್. ಸೊ ಐ ಮೇಕಿಂಗ್ ಇಟ್ ಇನ್ ದ ಸೇಮ್ ಮೆಥಡ್. ಇವಾಗ ರೈಸ್, ಯಾವುದಾದ್ರೂ ರೈಸ್. ನಿಮ್ಮ ಹತ್ರ ಇನ್ ಕೇಸ್ ಈಸ್ಟ್ ಇದ್ದರೆ ಸ್ವಲ್ಪ, ಜಾಸ್ತಿ ಅಲ್ಲ, ಈಸ್ಟ್ ಇದ್ದರೆ ಸ್ವಲ್ಪ ಹಾಕಿ, ಬೇಗ ಫರ್ಮೆಂಟೇಷನ್ ಕೂಡ ಆಗುತ್ತೆ. ನಿಮಗೆ ಎಷ್ಟು ಶುಗರ್ ಬೇಕು ಅಷ್ಟು. ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್. ಓಕೆನಾ? ನನಗೆ ಶುಗರ್ ಜಾಸ್ತಿ ಇಷ್ಟ ಆಗಲ್ಲ. ನಿಮಗೆ ವೈನ್ ಥರ ಟೇಸ್ಟ್ ಮಾಡಬೇಕು. ಇಟ್ ಶುಡ್ ನಾಟ್ ಟೇಸ್ಟ್ ಲೈಕ್ ಅ ಜ್ಯೂಸ್. ಸೊ ನಾನು ಸ್ವಲ್ಪನೇ ಶುಗರ್ ಹಾಕ್ಬೋದು. ಮೇಕ್ ಶೋರ್ ಪ್ಲಾಸ್ಟಿಕ್ ಇಲ್ಲ ಅಂದರೆ ಬಾಟಲ್ ಯೂಸ್ ಮಾಡ್ತೀರಾ, ಗ್ಲಾಸ್ ಯೂಸ್ ಮಾಡ್ತೀರಾ ಅಂತ. ಸ್ಟೀಲ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. 2 ಲವಂಗ, ಒಂದು ಚಿಕ್ಕ ಸಿನಮನ್ ಸ್ಟಿಕ್, ಸ್ವಲ್ಪ ಪೆಪ್ಪರ್, ವಾಟರ್. ಇದನ್ನು ಆಲ್ ದ ವೇ ಕೂಡ ಫಿಲ್ ಮಾಡಬೇಡಿ, ಸಾಕು. ಇದಾದಮೇಲೆ ಒಂದು ವುಡನ್ ಸ್ಪೂನಿಂದ, ಸ್ಟೀಲ್ ಯೂಸ್ ಮಾಡಬೇಡಿ, ಅಗೈನ್ ವುಡನ್ ಸ್ಪೂನಿಂದ ಒಂದು ಸ್ಟರ್. ಆಗ ಒಂದು ಬಟ್ಟೆನ ಕ್ಲೋಸ್ ಮಾಡಬೇಕು. ಸೊ ಆಸ್ಮಿ ಇದು ಯಾಕೆ ಈ ಕಲರ್ ಇದೆ ಅಂತ. ನನ್ನ ತಂಗಿ ಅರ್ಶಿನ ಮಿಕ್ಸಿ ಮಾಡಿ ಸ್ಕ್ವೀಸ್ ಮಾಡಿ ಈ ಕಲರ್ ಮಾಡಿದ್ದಾಳೆ. ಸೊ ಇವಾಗ ಒಂದು ಬಟ್ಟೆನ ಈ ಥರ ಹಾಕಿ ಮುಚ್ಚಬೇಕು. ಸೊ ನಾವು ಆರ್ ವೈನ್ ಈಸ್ ರೆಡಿ ಟು ಫರ್ಮೆಂಟ್. ಇದನ್ನು 1 ಮಂತ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ಅವಾಗ ಟೇಸ್ಟ್ ಎಲ್ಲ ನೋಡೋಣ. ಎವ್ರಿ 2 days ಒನ್ಸ್ ಇದನ್ನು ತಗೊಂಡು ಸ್ಟರ್ ಮಾಡಬೇಕು. ಇದನ್ನು ಮಾತ್ರ ಮರಿಬಾರ್ದು. ಓಕೆ, 2 days ಒನ್ಸ್, ಅಟ್ಲೀಸ್ಟ್ 3 days ಒನ್ಸ್ ಆದರೂ ಮಾಡಲೇಬೇಕು. ಸೊ ಅವಾಗ ಅದಕ್ಕೆ ಒಂದು ಸ್ವಲ್ಪ ಗಾಳಿ ಎಲ್ಲ ಹೋಗಿ ಏನಾಗುತ್ತೋ ಗೊತ್ತಿಲ್ಲ, ಏನೂ ಆಗುತ್ತೆ. ಸೊ ಇದನ್ನು 1 ಮಂತ್ ಆದಮೇಲೆ ಐ ಗೆಟ್ ಬ್ಯಾಕ್ ಟು ಯು. ಬಟ್ ನಾವು ದಿಸ್ ಇಸ್ ಇಟ್.